ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಪ್ರಶಸ್ತಿಗಳು ಸಾಧಕರನ್ನು ಗುರುತಿಡುವಂಥದ್ದು, ಸಾಧನೆಗಳ ಬಗ್ಗೆ ಗುರುತಿಡುವಂಥದ್ದು, ಸಿನಿಮಾ ರಂಗದ ಅಲ್ಲಿ ಸಾಧಿಸಿದಂಥ ಸಾಧನೆಗಳು ಗುರುತಿಡುವಂಥದ್ದು, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಸಹಜವಾಗಿ ಪ್ರತಿ ವರ್ಷ ಕೊಡ್ತಾ ಇರ್ತಾರೆ. ಆ ದಿಶೆಯಲ್ಲಿ ಈ ಸಲ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಈಗ ಅದು ಘೋಷಣೆ ಮಾಡಿದ. ಇವೆಲ್ಲ ಘೋಷಣೆ ನೋಡಿದಾಗ ಕೆಲವೊಮ್ಮೆ BJP ಬಂದಾಗ BJP ಬೇಕಾದವರು, ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಬೇಕಾದವರು ಆಯ್ಕೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವೊಮ್ಮೆ ಇಸಮ್ಗಳು ಬಂದಾಗ ಸಹಜವಾಗಿ ಅವ್ರು ತಮ್ಮ ಸಿದ್ಧಾಂತಕ್ಕೆ ಹೋಗುವಂಥವ್ರನ್ನ ಆಯ್ಕೆ ಮಾಡ್ತಾರೆ. ಅದರ ಅರ್ಥ ಅವ್ರ ಸಾಧಕರ ಸಾಧನೆ ಕಡಿಮೆ ಅದ ಅಂತ ಇದರ ಅರ್ಥ ಅಲ್ಲ. ಅವ್ರು ಸಾಧಿಸಿರ್ತಾರೆ, ಅದು ಅವ್ರಿಗೆ ಅನ್ನಿಸ್ತದೆ, ಇವ್ರಿಗೂ ಅನ್ನಿಸ್ತದೆ, ಅವ್ರವ್ರ ದೃಷ್ಟಿಕೋನಗಳು. ಯಾಕಪ್ಪ ಅಂದ್ರೆ ಆ ದಿಶೆಯಲ್ಲಿ ನಮ್ಮ ಕುಣಂದೂರು ಲಿಂಗಪ್ಪನವ್ರಿಗೆ ಈ ಸಲ ಸಾಧಕ ಪ್ರಶಸ್ತಿಯನ್ನು, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ವಿಶೇಷ ಸಮಾಜವಾದಿ ಮೇಲೆ ಬೆಳೆದು ಬಂದಂಥವರು ಕುಣಂದೂರು ಲಿಂಗಪ್ಪನವರು, ಗೋಪಾಲಗೌಡರ ಅತ್ಯಂತ ಸಮೀಪ ಇದ್ದಂಥವರು, ನಮ್ಮ ಸಿದ್ದರಾಮಯ್ಯ ಸಹಿತ ಅವ್ರ ಜೊತೆಗಿದ್ದಂಥವರು. ಅದ ನಂತರ ಫಕೀರಿ ಅನ್ನುವಂಥ ಸಾಮಾನ್ಯ ನಮ್ಮಗಳು ಪೌರ ಕಾರ್ಮಿಕೆ ಈರಮ್ಮ ಅನ್ನುವಂಥ 103 ವರ್ಷಗಳ ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಅವಳ ಸಾಧನೆಯನ್ನು ನಾವು ಗಮನಿಸಿದಾಗ ಅವಳು ಸಹಿತ ಪಾಪ ಈ ಹೆರಿಗೆ ಮಾಡಿಸೋದ್ರಲ್ಲಿ ತನ್ನದೇ ಒಂದು ಸಾಧ್ಯತೆ ತನ್ನ ಮಳೆಗಳು ಮಾಡಿದವರು. ಮತ್ತು ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ವಿಶೇಷವಾಗಿ BJP ವಿರೋಧಿಗಳು, ಅವರು ರೈಟ್ ವಿಂಗದ ವಿರೋಧಿ ಅನ್ನೋ ಕಾರಣ ಕೊಟ್ಟರು, ಅಥವಾ ನಿಜವಾಗ ಅವ್ರ ಮೆರಿಟು ಅದ. ಮತ್ತು ಬೇರೆ ಸಿನಿಮಾ ರಂಗದಲ್ಲಿ ಆಯಿತು, ಸಾಧನೆಯಲ್ಲಿ ಆಯಿತು, ಅವ್ರ ಮೆರಿಟ್ ಅದ. ಅದು ಸಿದ್ಧಾಂತ ಯಾವುದೂ ಇರಲಿ, ಅದು ಜನಪರ ಒಂದು ಕಾಳಜಿ ಅವ್ರಲ್ಲದ. ಅದ ನಂತರ ಫಿಲಿಪ್ ರಾಜ್ಕುಮಾರ್ ಆಗಿರ್ಬೋದು, ಬಸಪ್ಪ ಬರಮಪ್ಪ ಚೌಡ್ಡಿ ಆಗಿರ್ಬೋದು, ರಾಜೇಂದ್ರ ಚನ್ನಿ ನಿಮಗೆ ಗೊತ್ತಿದೆ, ಇದು ಸಮಾಜವಾದಿ ಸಂಘಟನೆಯಲ್ಲೇ ಎಡ ಸಿದ್ಧಾಂತವ್ರಂತ ಅನ್ನುವಂಥ ವಾದ ಮಾಡ್ತಾರೆ. ಇರಲಿ, ರಹಮತ್ ತರೀಕೆರೆ ಅವ್ರಿಗೂ ಸಹಿತ ಕೊಟ್ಟಿದ್ದಾರೆ. ರಹಮತ್ ತರೀಕೆರೆ ಅವರು ಕುವೆಂಪು ಅವ್ರನ್ನ ಓದಿದವರು, ಒಳ್ಳೆಯ ಚಿಂತಕರು. ಇಂಥ ಅನೇಕರಿಗೆ ಈ ಸಲ ಸಿಕ್ಕದ. ಇವ್ರ ಇನ್ನೂ 70 ಜನರಿಗೆ, ಅಂದ್ರೆ ಇಟ್ಟು ಎಲ್ಲ ಹೇಳ್ಕೊಂಡು 70 ಸಿಕ್ಕದ. ಮುಂದೆ ಇನ್ನೊಂದು 2-3 ಭಾಳ ಇಂಪಾರ್ಟೆಂಟ್ ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಅಲ್ಲಿ ಕೊಟ್ಟಿದ್ದ ಸರ್ಕಾರ. 2019 ಸಾಲಿನ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ರಾಜ್ಕುಮಾರ್ ಪ್ರಶಸ್ತಿ ಈ ಸಲ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಈ ಸಲ ನಮ್ಮ ಉಮಾಶ್ರೀ ಅವರಿಗೆ ಸಿಕ್ಕದ. ಉಮಾಶ್ರೀ ಅವರಿಗೆ ಮುಂದೆ ಅದೇ ಕಾಲಕ್ಕೆ ಪುಟ್ಟಣ್ಣ ಕಣಗಾಲ ಪ್ರಶಸ್ತಿ ಯಾರಿಗೆ ಬಂದದಪ್ಪ ಅಂದ್ರೆ ನಿರ್ದೇಶಕ ನಂಜುಂಡೇಗೌಡರಿಗೆ ಬಂದದ. ಮತ್ತು ವಿಷ್ಣುವರ್ಧನ್ ಪ್ರಶಸ್ತಿ ನಿರ್ಮಾಪಕ ನಿರ್ದೇಶಕ ರಿಚರ್ಡ್ ಕ್ಯಾಸ್ಟರಿನೋ ಅವರಿಗೆ ಪ್ರಾಪ್ತಿಯಾಗ್ಯದ. ಇವರಿಗೆ ವಿಶೇಷವಾಗಿ 50 ಗ್ರಾಮ್ ಚಿನ್ನದ ಪದಕ ಮತ್ತು 5 ಲಕ್ಷ ನಗದು ಇದ್ದಂಥ ಬಹುಮಾನ ಕೊಡ್ತಾರೆ ಇವರಿಗೆ. ರಾಜ್ಕುಮಾರ್ ಪ್ರಶಸ್ತಿ ಪಡೆದವರಾಗಿರ್ಬೋದು, ನಮ್ಮ ಏನಪ್ಪ ಅಂತ ಪುಟ್ಟಣ ಪ್ರಶಸ್ತಿ, ಕನಗಾಲ ಪ್ರಶಸ್ತಿ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನರ ಪ್ರಶಸ್ತಿ ಆಗಿರ್ಬೋದು, ವಿಶೇಷವಾಗಿ ನಿರ್ದೇಶಕರಿಗೆ ಅಥವಾ ನಿರ್ಮಾಪಕರಿಗೆ, ನಮ್ಮ ಅದರಲ್ಲೂ ಮುಖ್ಯವಾಗಿ ಪುಟ್ಟಣ ಕನಗಾಲರದಂತೆ ನಿರ್ದೇಶಕರು ಕೊಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ನಂಜುಂಡೇಗೌಡರು ಈ ಸಲ ತೆಗೆದುಕೊಂಡಿದ್ದಾರೆ. ಅವರೆಲ್ಲ ಈ ಎಲ್ಲ ಪ್ರಶಸ್ತಿಗಳು ಇನ್ನೂ ಇದ್ದಾರೆ. ಆ ಮತ್ತು ಬೇರೆ ರಿಚರ್ಡ್ ಕ್ಯಾಸ್ಟರ್ ಇನ್ನೂ ಆಯಿತು, ಇನ್ನೊಬ್ಬರ ಬಗ್ಗೆ ಆಯಿತು, NR ನಂಜುಂಡೇಗೌಡ ಇವರಿದ್ದಂಥವ್ರು, ಪುಟ್ಟಣ ಕನಗಾಲರದು ಮತ್ತು ವಿಷ್ಣುವರ್ಧನರದು, ರಿಚರ್ಡ್ ಕ್ಯಾಸ್ಟರಿನೋ, ಈ ರೀತಿಯಾಗಿ ಇವೆಲ್ಲ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಯಾಯ ಸಿದ್ಧಾಂತದ ನೆಲೆಗಟ್ಟಿನಲ್ಲೇ ಈ ಒಂದು ಸಿಕ್ಕಂತಹ ಈ ಪ್ರಶಸ್ತಿಗಳು ಇವರು ತಮ್ಮವರು ಗುರುತಿಸ್ತಾರ ಅನ್ನುವಂಥ ಮಾತು ಬಂದರೂ ಸಹಿತ ಒಂದು ಮಾತಂತೆ ಅತ್ಯಂತ ಸ್ಪಷ್ಟವಾಗಿ ಸಂದರ್ಭ ಹೇಳಬೇಕಾಗ್ತದೆ. ಈ ಸಿದ್ಧಾಂತ ಬೆದಗಿಟ್ಟ ಇವ್ರ ಸಾಧನೆ ಅಷ್ಟು ನೋಡಿದಾಗ ಇವರೆಲ್ಲರೂ ಒಳ್ಳೆಯ ಸಾಧಕರು, ಇದರಲ್ಲಿ 2 ಮಾತಿಲ್ಲ. ಅದರಲ್ಲೂ ಉಮಾಶ್ರೀ ಅವರು, ಉಳಿದವ್ರು ಕಡಿಮೆ ಅಲ್ಲ. ರಾಜೇಂದ್ರ ಚನ್ನಿ ಅವರು ಸಾಹಿತ್ಯದಲ್ಲಿ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ. ಕುಣಂದೂರು ಅವರು, ಮತ್ತು ನಮ್ಮ ರಹಮತ್ ತರೀಕೆರೆ ಅವರು, ಪ್ರಕಾಶ್ ರಾಯ್ ಎಂದು ಕರಿತೀವಿ ಪ್ರೀತಿಯಿಂದ, ಇವರೆಲ್ಲರೂ ಹೋರಾಟ ಮಾಡ್ತಾ ಒಂದು ಇಲ್ಲಿಯ ಪ್ರತಿಭಟನಾ ಹೋರಾಟವನ್ನು ಸಹ ಜೀವಂತ ಇಟ್ಕೊಂಡು ಬಂದಂಥವ್ರು. ಮತ್ತು ಅದೇ ಕಾಲಕ್ಕೆ ರಹಮತ್ ತರೀಕೆರೆ ಅವರು ಕುವೆಂಪು ಅವ್ರು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದಾರಪ್ಪ ಅಂದ್ರೆ, ಈ ಸತಿ ನಮ್ಮ ಜೊತೆ ಕುವೆಂಪು ಅವ್ರು ಇದ್ದರೂ ಸಹಿತ ಕುವೆಂಪು ಅವ್ರ ಬಗ್ಗೆ ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಎಲ್ಲೋ ಗೊತ್ತಿಲ್ಲ. ಆ ಪ್ರಮಾಣದಲ್ಲೇ ಅವ್ರನ್ನ ಅಭ್ಯಾಸ ಮಾಡಿದ್ದಾರೆ. ತಮ್ಮೊಳಗೆ ಕುವೆಂಪುನ ಅಳವಡಿಸ್ಕೊಂಡಿದ್ದಾರೆ, ಬದುಕಲು ಸಹಿತ ನಿಲ್ಲಿಸ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ನಾವು ಏನು ಮಾತಾಡಿದ್ರು ಕಡಿಮೆನ. ಇನ್ನು ಉಮಾಶ್ರೀ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡಿದರೆ ಸಿನಿಮಾ ರಂಗದಲ್ಲ ಇವರ ಸಾಧನೆ
ಅತ್ಯದ್ಭುತ ನಡೆದು ಬಂದ ದಾರಿ ಒಂದು ಸಣ್ಣ ಪಾತ್ರಗಳು ಶುರುವಾದಂಥ ಹೆಣ್ಣುಮಗಳು ಇವತ್ತು ಶಾಸಕಿ ಆದಳು, ಏನೋ ನನಗೂ ಮಿನಿಸ್ಟರು ಆಗಿದ್ದರು, ರಾಜಕಾರಣದಲ್ಲೂ ಬಂದರು, ಸಾಮಾಜಿಕ ವ್ಯವಸ್ಥೆಯಲ್ಲೂ ವರ್ಕ್ ಮಾಡಿದರು. ಅಂದ್ರೆ ಒಟ್ಟಾರೆ ಕೇವಲ ಸಿನಿಮಾ ರಂಗಕ್ಕೆ ಸೀಮಿತ ಆಗಿರಲಾರ್ದ ಎಲ್ಲ ರಂಗದಲ್ಲೂ ಸಹಿತ ಸಾಮಾಜಿಕ ರಂಗದಲ್ಲಿ ಆಯಿತು, ಮತ್ತೇನಾಯಿತು ಎಲ್ಲದ್ರಲ್ಲೂ ತಮ್ಮ ವ್ಯಕ್ತಿತ್ವ ತೋರಿಸಿದ್ರು. ರಾಜಕೀಯವಾಗಿಂತ ಆರಿಸಿದ್ರು, ಕೆಲವೊಂದು ಬಿದ್ದರು, ಅದು ರಾಜಕೀಯ ಬಿದ್ದರು, ನನಗೆ ಗೆಲ್ಲೋದು ಸೋಲೋದು ಅದರ ಇದ್ಕೊಂಡು ಇವತ್ತು ಒಬ್ಬ ಪ್ರಬುದ್ಧ ನಾಯಕಿಯಾಗಿ ಪಾತ್ರ ಮಾಡ್ತಾಯಿದ್ದಾರೆ ಈ ಸಿನಿಮಾಗಳಲ್ಲೇ. ಮತ್ತು ನಾಯಕಿ ಆದರೂ ಏನಾದರೂ ಅವ್ರ ನಟಿ ಇದರಲ್ಲಂತೂ ಎರಡು ಮಾತಿಲ್ಲ, ಅದ್ಭುತ ನಟಿ. ಅವರ ಸಾಧನೆ ಇವತ್ತು ನಾವು ಸಣ್ಣ ಅದು ಕರ್ಕೊಳ್ತೀವಲ್ಲ ಟಿ ವಿ ಚಾನಲ್ಗಳಲ್ಲೇ, ಅಲ್ಲಂತೂ ಅದ್ಭುತವಾಗಿ ಅವ್ರ ಧಾರಾವಾಹಿಗಳು ಬರ್ತಾಯಿದ್ದಾರೆ, ಜನ ನೋಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾಯಿದ್ದಾರೆ, ಒಳ್ಳೆಯ ಹೆಣ್ಣುಮಗಳಪ್ಪ ಇವರು ಅಂತೇಳಿ. ಇವತ್ತಂತೂ ಪ್ರಬುದ್ಧ ನಾಯಕಿಯಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಮೊದಲಂತೆ ಆರಂಭದಲ್ಲೇ ಒಂದಿಷ್ಟು ಏನೋ ಹಾಸ್ಯದ ಪಾತ್ರಗಳನ್ನ ಇನ್ನುಳಿದನ್ನು ಮಾಡ್ತಾ ಬಂದಿದ್ದರು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಎಲ್ಲ ಪ್ರಶಸ್ತಿಗಳ ನೆಲೆಯಲ್ಲೇ ಒಂದಿಷ್ಟು ಇವರಿಗೆಲ್ಲ ನಾವು ಗಮನಗಳ ಜೊತೆಗೆ ಇಲ್ಲಿ ಇನ್ನೊಂದು ನೋವಿನ ಘಟನೆಯನ್ನು ಈ ಸಂದರ್ಭದಲ್ಲೇ ಹೇಳಬೇಕಾಗಿದೆ. ಈ ಎಲ್ಲ ಸಾಧಕರೊಂದಿಗೆ ಈ ಹಿಂದೆ ಸಾಧನೆ ಮಾಡಿದಂತಹ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳನ್ನು ಸಹಿತ ಪ್ರಶಸ್ತಿ ಪಡ್ಕೊಂಡು ತಮ್ಮದೇ ಆದ ವ್ಯಕ್ತಿತ್ವವನ್ನು ಓದುವ ಜೊತೆಗೆ ವಿಮರ್ಶೆ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬಂದಂಥ ಹರಿಹರ ಪ್ರಿಯ ಅನ್ನುವಂಥವ್ರು. ನೀವು ಅವ್ರ ಬಗ್ಗೆ ಅಲ್ಲಿ ಇಲ್ಲಿ ಕೇಳಿರ್ಬೋದು, ಇಲ್ಲ ಅಂತೆಲ್ಲ ಭಾಳಷ್ಟು ತಮ್ಮಸ್ತಾವು ರಿಸರ್ವ್ ಆಗಿರುವಂಥವ್ರು, ವರ್ಕ್ ಮಾಡುವಂಥವ್ರು. ಅಷ್ಟಲ್ಲ, ಯಾವುದೇ ವಿಷಯವನ್ನು ನೀವು ಕನ್ನಡಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ನೀವು ಕೇಳಿದರೆ ಅಷ್ಟೇ ತೀಕ್ಷ್ಣವಾಗಿ ಪ್ರಮಾಣಬದ್ಧವಾಗಿ ಉತ್ತರ ಕೊಡುವಂಥ ವ್ಯಕ್ತಿ. ಅಷ್ಟಲ್ಲ, ಅವರು ತಮ್ಮ ಒಂದು ಮನೆ ಮಾಡಿದರು, ಏನಪ್ಪ ಅಂತ ಪುಸ್ತಕದ ಮನೆ. ಅಲ್ಲಿ ಏನಪ್ಪ ಪುಸ್ತಕಗಳು ಅಂತ ದೊಡ್ಡ ಸಾಹಸ ಬಿಡೋರು ಅವರು. ಅಲ್ಲಿ ಇಲ್ಲದಂಥ ಪುಸ್ತಕ ಇವನ್ನ ಕರ್ನಾಟಕದ ಲೈಬ್ರರಿಗಳಿಂದ ದೊಡ್ಡದು ಅಲ್ಲಿಯೂ ಸಹಿತ ಇಲ್ಲ. ಈಗ ರಾಜ್ಯ ಸರ್ಕಾರ ನಿರ್ವಹಿಸುವ ಈ ಗ್ರಂಥಾಲಯಗಳು ಸಿಗಲಾರದ ಪುಸ್ತಕಗಳನ್ನು ಸಂಗ್ರಹ ಮಾಡಿಟ್ಕೊಂಡು ಅವುಗಳನ್ನ ಜೋಪಾನ ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಮತ್ತು ಅಷ್ಟು ಅದ್ಭುತವಾದ ಪ್ರತಿಭಾವಂತರು, ಹಾರ್ಡ್ ವರ್ಕರ್, ಯಾರ ಬಗ್ಗೆ ನಿರ್ಬಿಡಿಯಾಗಿ ಮಾತಾಡೋಂಥವ್ರು. ಅವ್ರೊಂದು ಇಂಟರ್ವ್ಯೂ ನೋಡಿದ್ರೆ ಹಿಂಗೆ ಅನಿಸ್ತಾಗ ಇಂಥವ್ರು ಎದ್ದಾರನಪ್ಪ ನಮ್ಮಲ್ಲಿ ಅಂತ. ಅವ್ರಿಗೆ ನಾವು ಯಾವುದೇ ರೀತಿ ಪ್ರೋತ್ಸಾಹ ಕೊಟ್ಟಿಲ್ಲ, ಪ್ರಶಸ್ತಿ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಶಾಲೆ ಹಾಕ್ತೀವಿ. ನಮ್ಮಲ್ಲಿ ದುರಂತರ ಇದೆಲ್ಲ. ಈ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಇನ್ನುಳಿದ ಪ್ರಶಸ್ತಿ ಏನೋ ಕೊಡ್ತಾರೆ, ಅಷ್ಟೇನೋ ಒಂದು 5-10 ಲಕ್ಷ ಏನೋ ಕೊಟ್ಟು ಕೈಗೆ ಮುಗೋದು, ಮ್ಯಾಲ ಶಾಲೆ ಹಾಕಿ ಕೈಯಾಗ ಒಂದು ಪ್ರಶಸ್ತಿ ಪತ್ರಗಳು ಮತ್ತೇನೋ ಕೊಟ್ಟು ಕಳಿಸ್ತಾರೆ. ಅವುಗಳನ್ನೆಲ್ಲ ತೊಗೊಂಡಂಥ ಇವರು, ಅನೇಕ ಪ್ರಶಸ್ತಿ ತೊಗೊಂಡಂಥ ಇವರು ಹರಿಹರ ಪ್ರಿಯರು ಇವತ್ತು ಅದನ್ನೆಲ್ಲ ಸುಟ್ಟು ಹಾಕಿದ್ದಾರೆ ಮನೆ ಮುಂದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಅಂತ. ಇದು ಬಹಳ ನೋವಿನ ವಿಷಯ. ಈ ಸಾಧಕರ ಜೊತೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಸಾಧಕರ ಪಾಪ ಅವರು ಇವರೆಲ್ಲರೂ ಹೆಚ್ಚಾಗಿ ಈಗ ಸಾಧನೆ ಮಾಡಿದ್ರಲ್ಲಿ ಏನೋ ಉಮಾಶ್ರೀರು ಒಂದಿಷ್ಟು ಬದುಕನ್ನು ಕಟ್ಕೊಂಡಿರ್ಬೋದು, ಮತ್ತೇನು ಮಾಡಿರ್ಬೋದು. ಭಾಳ ಜನ ಅದರಲ್ಲೂ ಕೆಲವು ಜನ ಸ್ವಲ್ಪ ಯೂನಿವರ್ಸಿಟಿಯಲ್ಲೋ ಅಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಕುಣಂದೂರು ಲಿಂಗ ನಮ್ಮ ಇವತ್ತೇನ ಹೇಳಿದಂಥ ಕುಣಂದೂರು ಲಿಂಗಪ್ಪನಂಥವ್ರು ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಪಕ್ಕೀರಿ ಅವರಾಗಿರ್ಬೋದು, ಈರಮ್ಮ ಆಗಿರ್ಬೋದು, ಅದೇ ಕಾಲಕ್ಕೆ ಈರಮ್ಮದಕ್ಕೇನೂ ಅಡ್ಡಿಲ್ಲ, ತರೀಕೆರೆ ಚೆನ್ನೈಯವರು ಚೆನ್ನಾಗಿ ಮಾಡ್ಕೊಂಡಿರ್ಬೋದು, ಇಲ್ಲ ಅಂತಾರೆ ಬದುಕಿಗೆ ಏನು ಬೇಕು. ಆದರೆ ಹರಿಹರ ಪ್ರಿಯರು ಪಾಪ ಹೊರ ಬದುಕಿದಂಥವ್ರು, ಸಾಮಾನ್ಯಗಳಿಂದ ಬಂದಂಥವ್ರು, ಮ್ಯಾಲೆದ್ದು ಎದ್ದು ಬಿದ್ದು ಬಂದಂಥವ್ರು. ಅವ್ರು ಇವತ್ತು ಅವ್ರು ಯಾರೂ ಮಾತಾಡಿಸ್ತಾ ಇಲ್ಲ. ಮತ್ತು ನಾನು ಇವತ್ತು ಪಾಪ 2 ಸ್ಟಂಟ್ ಹಾಕಿದಾರಂತ ಅವ್ರ ಹೃದಯದಲ್ಲೇ ಆಪ್ರೇಷನ್ ಆಗ್ಯದ. ಅದಕ್ಕೆ 4.5 ಲಕ್ಷ ಸರ್ಕಾರ ಬಿಡುಗಡೆ ಮಾಡ್ತಾಯಿಲ್ಲ, ಕೊಡೋದು ಸಹಜವಾಗಿ. ಅವ್ರು BPL ಕಾರ್ಡದಲ್ಲಿ ಇದ್ದವ್ರನ್ನ ಅಂಥ ಬದುಕ ಅವ್ರದ್ದು. ಯಾಕಂದ್ರೆ ಯಾರು 10 ಪೈಸೆ ಕೇಳಲಾರ್ದಂಥ ವ್ಯಕ್ತಿತ್ವ. ಜೊತೆಗೆ ಕುವೆಂಪು ಅವ್ರ ಬಗ್ಗೆ ಆಗಿರ್ಬೋದು, ಬೇಂದ್ರೆ ಅವ್ರ ಬಗ್ಗೆ ಆಗಿರ್ಬೋದು, ಕನ್ನಡದ ಎಲ್ಲ ಕವಿ ಲೇಖಕರ ಪುಸ್ತಕಗಳನ್ನ ಸಂಗ್ರಹ ಮಾಡೋದು ಅಷ್ಟಲ್ಲ, ಅವ್ರ ಮೇಲೆ ಆಥೆಂಟಿಕ್ಕಾಗಿ ಮಾತಾಡುವಂಥದ್ದು. ಲಂಕೇಶ್ವರ ಬಗ್ಗೆ ಆಗಿರ್ಬೋದು, ಮಿನ್ನೋಡೋದ್ರ ಬಗ್ಗೆ ಆಗಿರ್ಬೋದು, ಅವ್ರ ಮಾತುಗಳನ್ನ ಕೇಳಿದ್ರೆ ನಾವೆಲ್ಲರೂ ಗಾಬರಿ ಆಗುವಂಥದ್ದು. ಯಾವುದೇ ಮೂಲಿನ ತೋಳಿ ಶಿವರಾಮ್ ಕಾರಂತರ ಬಗ್ಗೆಯೂ ಅಷ್ಟೇ ಪ್ರಬಲವಾಗಿ ಹೇಳುವಂಥವ್ರು. ಅನೇಕ ವಿಷಯಗಳ ಬಗ್ಗೆ 1-2 ಅವರು ಇಂಟರ್ವ್ಯೂ ನೋಡಿದಾಗ ಹಿಂಗೆ ಅನ್ನಿಸ್ತು, ಇವ್ರು ಏನಪ್ಪ ಅದ್ಭುತವಾಗಿ ನಡೆದಾಡುವ ಏನಪ್ಪ ಲೈಬ್ರರಿ ಏನು ಅಂತೇಳಿ ಅಷ್ಟೊಂದು ಮಟ್ಟಿಗೆ. ಮತ್ತು ತೀಕ್ಷ್ಣವಾಗಿ ಪ್ರತಿಕ್ರಿಯೆ. ಲಂಕೇಶ್ವರ ಬಗ್ಗೆ ಅವ್ರು ಮಾತಾಡಿದ್ದು ನಾವು ಕೇಳಿದಾಗ, ಹೌದಪ್ಪ ಅವ್ರ ಜೊತೆಗೆ ಇತ್ತು ಸಂಬಂಧ ಇಲ್ಲ ಅಂತಲ್ಲ, ಆದ್ರೆ ಒಳ್ಳೆಯ ಮನುಷ್ಯ, ಆದರೆ ಅಷ್ಟೇ ತಿಕ್ಕಲು ಅನ್ನುವಂಥ ಮಾತು ಹೇಳುವಲ್ಲ, ದಿಟ್ಟತನ ಭಾಳಷ್ಟು. ಅವರಷ್ಟೇ ಅಲ್ಲ, ಇನ್ನೂ ಅವ್ರ ಬಗ್ಗೆ ಆಗಿರ್ಬೋದು, ನಮ್ಮ ಇನ್ನೂ ಅನೇಕ ಲೇಖಕರ ಬಗ್ಗೆ ಆಗಿರ್ಬೋದು ಭಾಳಷ್ಟು ಅಭ್ಯಾಸ ಮಾಡಿದವರು. ಆದರೆ ಇವತ್ತು ಅವರು ಈ ಸಿದ್ದರಾಮಯ್ಯನವರಿಗೆ ಮತ್ತು ಪ್ರಧಾನಿಗಳ ಪತ್ರ ಬರೆದಿದ್ದಾರೆ, ನಮಗೆ ಅತ್ಯಂತ ನೋವಿನಲ್ಲಿದ್ದೀನಿ, ಸಂಕಟದಲ್ಲಿದ್ದೀನಿ, ಆರಾಮಿಲ್ಲ ನನಗೆ, ಅದಕ್ಕಾಗಿ ನನಗೆ ಅಪೋಲೋ ಆಸ್ಪತ್ರೆಯಲ್ಲೇ ನಾನು ಸ್ಟಂಟ್ ಆಗಿದ್ದಾರೆ, ಇಟ್ಟಿದ್ದಾರೆ, ದುಡ್ಡಿನ ಅವಶ್ಯಕತೆ ಅದ, ದಯವಿಟ್ಟು ಹೇಳೋ ನಮಗೆ ಸಹಕಾರ ಮಾಡಿರಿ, ನನ್ನ ಮುಂದಿನ ಬದುಕಿಗೆ ನನ್ನ ಪುಸ್ತಕ ಮನೆಯನ್ನು ಕೊಡುವಂಥ ಶಕ್ತಿ ಸರ್ಕಾರಕ್ಕದ ಅಂತ ಹೇಳುವಂಥ ಮಾತನ್ನು ಹೇಳೋ ಮೂಲಕ ಪಾಪ ಇವ್ರ ಬದುಕನ್ನು ನೆನೆಸ್ಕೊಂಡು ಅವ್ರು ಹೇಳೋದನ್ನು ನೋಡಿದಾಗ ಪ್ರಶಸ್ತಿಗಳನ್ನು ಸುಟ್ಟು ಹಾಕಿದ್ದನ್ನು ಗಮನಿಸಿದಾಗಂತೂ ಇನ್ನೂ ಮನಸ್ಸಿಗೆ ನೋವಾಗ್ತದೆ. ಅವ್ರು ಹೇಳುವಂಥ ಮಾತುಗಳು ಎಷ್ಟು ಅದಪ್ಪ ನೋವು ಅಂತೇಳಿ. ಅಂದರೆ ಇಲ್ಲೇ ಪ್ರಾಮಾಣಿಕವಾಗಿ ಬದುಕುವವನಿಗೆ, ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡುವಂಥ ಜ್ಞಾನಿಗೆ ಏನು ಸಿಗ್ತದಪ್ಪ ಇಲ್ಲಿ ಅನ್ನುವಂಥದ್ದು. ಅದಕ್ಕೆ ಅವ್ರು ಪ್ರಚಾರ ಪ್ರಿಯರೂ ಅಲ್ಲ,
ಅದೇ ತಮ್ಮ ಕೆಲಸ ಮಾಡ್ತಾ ಹೋಗುವಂಥವ್ರು ತಮ್ಮ ಬದುಕಿನ ಎಲ್ಲ ದುಡ್ಡನ್ನು ಗಳಿಸಿದ್ದನ್ನು ಪುಸ್ತಕ ಕೊಡೋದ್ರಲ್ಲೇ ಓದಿದ್ರೆ ಮಾಡೋದನ್ನೇ ಕಳೆದಂಥವ್ರು ಅನೇಕ ವಿಷಯಗಳನ್ನ ಆಥೆಂಟಿಕ್ ಆಗಿ ಮಾತಾಡುವಂಥವ್ರು ಅಂಥ ಒಬ್ಬ ತತ್ವಜ್ಞಾನಿ ಏನ್ರಿ, ಬುದ್ಧಿವಂತನ್ರಿ, ಸೈನ್ಸಿಸ್ಟ್ ಅನ್ರಿ, ಏನಂತಾರನ್ರಿ ಅವ್ರಿಗೆ ಪುಸ್ತಕಗಳ ಪ್ರಿಯ, ಹರಿಹರ ಪ್ರಿಯ. ಅವ್ರು ಇವತ್ತು ಈ ಎಲ್ಲ ಪ್ರಶ್ನೆ ಸುಟ್ಟು ಹಾಕಿದ್ರೆ ಸರ್ಕಾರ ಎಚ್ಚರಗೊಂಡ ಬರೀ ಸಾಧಕರಿಗೆ ನೀವು ಬಹುಮಾನ ಕೊಟ್ಟು ಬಿಡೋದಂತಲ್ಲ, ಅವ್ರ ಪಾಪ ಗಳಿಸುವಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಈ ಕೇವಲ ಇವರು ಸರಸ್ವತಿ ಪುತ್ರ ಇರೋದ್ರಿಂದ ಲಕ್ಷ್ಮಿಯ ತುಡುಗಿನ ಹಾಯ್ದುಗಳು ಇವ್ರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಇಲ್ಲಿ ದುಡ್ಡು ಗಳಿಸುವಂಥ ಇವ್ರ ಹೆಸರಿನ ಮೇಲೆ ಸಾಕಷ್ಟು ಪಬ್ಲಿಷರ್ಸು ಅವರು ಉದ್ಧಾರ ಆಗಿ ಹೋಗ್ತಾರೆ. ಬಟ್ ಇವ್ರಿಗಿಲ್ಲ. ಎಲ್ಲೋ ಒಂದಿಷ್ಟು ಬುದ್ಧಿವಂತದಿಂದ ರಾಮತ್ ತೆರಿಗೆರೆ ಅವರು, ಜೊತೆಗೆ ರಾಜ ಚೆನ್ನಿ ಅವರು ಏನೋ ಒಂದು ಸ್ವಲ್ಪ ಯೂನಿವರ್ಸಿಟಿ ಕೆಲಸ ಮಾಡ್ಕೊಂಡು ಮಾಡಿರ್ಬೋದು. ಅದೇ ಕಾಲಕ್ಕೆ ಪ್ರಕಾಶ್ ರಾಜ್ನು ಸಹಿತ ಸಿನಿಮಾ ಹೀರೋ ಇರೋದ್ರಿಂದ ಅಥವಾ ಹೀರೋನಿಂದ ಒಳ್ಳೆಯ ನಟ ಇರೋದ್ರಿಂದ ಒಂದಿಷ್ಟು ಬೇರೆ ಬೇರೆ ಭಾಷೆಗಳು ನಟನೆ ಮಾಡಿದ್ರಿಂದ ಇವು ಸ್ವಲ್ಪ ಒಳ್ಳೆಯ ಬದುಕನ್ನು ಕಟ್ಕೊಂಡಿರ್ಬೋದು. ಆದರೆ ಎಲ್ಲರೂ ಅದನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಸಂದರ್ಭ ನೆನಪಿಕೊಂಡು ಹರಿಹರ ಪ್ರಿಯ ಒಬ್ಬ ಪ್ರತಿಭಾವಂತ ವಯಸ್ಸಾದಂಥ ವ್ಯಕ್ತಿ, ಅತ್ಯಂತ ನೀರಿನ ವ್ಯಕ್ತಿ, ಯಾರೂ ಇಲ್ಲದ ವ್ಯಕ್ತಿ. ಅವರಿಗೆ ಸಿದ್ದರಾಮಯ್ಯನವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಿಂದಿನ ಯಾವ ಸರ್ಕಾರದವರ. ಈಗ ಅವ್ರಿಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ, ಅವ್ರ ಬದುಕು ಉಳಿಸೋದಕ್ಕೆ ಸಹಾಯ ಮಾಡಿದರೆ ಭಾಳ ಯೋಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋದು. ಇದು ನಿಮಗೆ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.